ಉಡುಪಿಯ ಕಾರ್ಕಳದಲ್ಲಿ ಯುವತಿಯ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂರನೆಯ ಆರೋಪಿಯ ಬಂಧನ ಆಗಿದೆ. ಮೂರನೇ ಆರೋಪಿ ಅಭಯ್ ಕಾರ್ಕಳನನ್ನ ಸದ್ಯ ಬಂಧನಕ್ಕೆ ಒಳಪಡಿಸಲಾಗಿದೆ. ಪ್ರಥಮ ಆರೋಪಿ ಅಲ್ತಾಫ್ಗೆ ಮಾದಕ ವಸ್ತು ಕೊಟ್ಟಂತಹ ಅಭಯ್, ಈ ಆರೋಪ ಇರೋದು ಅಭಯ್ ಮೇಲೆ. ಜೊತೆಗೆ ಕೃತ್ಯ ಎಸಗಿದ ಮೇಲೆ ಪ್ರಥಮ ಆರೋಪಿ ಅಲ್ತಾಫ್ ಇರ್ತಾನಲ್ಲ, ಅವನು ತಪ್ಪಿಸಿಕೊಳ್ಳೋಕ್ಕೂ ಸಹ ಇದೇ ಮೂರನೇ ಆರೋಪಿ ಅಭಯ್ ಸಹಕಾರ ಕೊಟ್ಟಿರ್ತಾನೆ ಅನ್ನೋ ಆರೋಪ ಸಹ ಈತನ ಮೇಲೆ ಇದೆ. ನಾಳೆ ಮೂರನೇ ಆರೋಪಿಯನ್ನ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಎನ್ಡಿಪಿಎಸ್ ಕಾನೂನಿನ ಅನ್ವಯ ಅಭಯ್ನನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ ಅಂತ ಎಸ್ಪಿ ಡಾಕ್ಟರ್ ಅರುಣ್ ಅವರು ಮಾಹಿತಿಯನ್ನ ನೀಡಿದ್ದಾರೆ. ಈ ಕೃತ್ಯದಲ್ಲಿ ಅವರ ಪಾತ್ರ ಏನಿದೆ ಅನ್ನೋದನ್ನ ತನಿಖೆಯನ್ನ ನಡೆಸ್ತೀವಿ. ಸಂಶಯ ಇರುವ 12 ವ್ಯಕ್ತಿಗಳನ್ನು ಸಹ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಅನ್ನೋದು ಮಾಹಿತಿಯನ್ನ ನೀಡಿದ್ದಾರೆ ಎಸ್ಪಿ ಡಾಕ್ಟರ್ ಅರುಣ್. ಈ ಕಾರ್ಕಳ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ 2 ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಇವತ್ತು ನಾವು ಮೂರನೇ ಆರೋಪಿ ಅಭಯ್ ಕಾರ್ಕಳದವನನ್ನು ಅರೆಸ್ಟ್ ಮಾಡಲಾಗಿದೆ. ಈ ಅಭಯನೇ A1 ಅಲ್ತಾಫ್ಗೆ ಮಾದಕ ವಸ್ತುವನ್ನು ಕೊಟ್ಟಿದ್ದಾನೆ ಎಂದು ಪ್ರಥಮ ತನಿಖೆಯಲ್ಲಿ ನಮಗೆ ಕಂಡುಬಂದಿದೆ. ಮತ್ತು ಇವನು ಆರೋಪಿ ಕೃತ್ಯ ಎಸಗಿದ ಮೇಲೆ ಆರೋಪಿ A1 ತಪ್ಪಿಸ್ಕೊಳ್ಳೋಕ್ಕೆ ಸಹಕಾರ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾನೆ ಎಂದು ಇವನ ಮೇಲೆ ನಮಗೆ ತನಿಖೆಯಲ್ಲಿ ಕಂಡುಬಂದಿದೆ. ಅವನನ್ನು ಈಗ ಅರೆಸ್ಟ್ ಮಾಡಿ ಮತ್ತೆ ನಾಳೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಕಸ್ಟಡಿಗೆ ತಗೊಂಡು ಮುಂದೆ ಒಂದು ಡೀಟೇಲ್ ಎನ್ಕ್ವೈರಿ ಮಾಡಿ ಮುಂದೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಲಾಗುವುದು. ಇದೇ ರೀತಿಯಲ್ಲಿ NDPS ಪ್ರಕರಣದಲ್ಲಿ ಅಭಯ್ ಇವತ್ತು ಅರೆಸ್ಟ್ ಮಾಡಿದ್ವಿ. ಅದಲ್ಲದೆ ಇನ್ನೂ 2 ಸಂಶಯದ ವ್ಯಕ್ತಿಗಳನ್ನು ಈಗಾಗಲೇ ನಾವು ವಶಪಡಿಸಿಕೊಂಡಿದ್ದೀವಿ. ಅವರನ್ನು